ಬೆಂಕಿಗೆ ಆಹುತಿಯಾದ ಗೋವಿನ ಜೋಳದ ರಾಶಿಗಳು. ಹೌದು, ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಹುರುಳಿಕಪ್ಪಿ ಕುರುಬರ ಮಲ್ಲೂರು ಮಾರ್ಗದಲ್ಲಿ ಇರುವ ಜಮೀನಿನಲ್ಲಿ ನಡೆದ ಆಕಸ್ಮಿಕ ಅಗ್ನಿ ಅವಘಡವು ಕೇವಲ ಬೆಳೆಯನ್ನಷ್ಟೇ ಅಲ್ಲ, ರೈತರ ಬದುಕಿನ ಆಸೆಯನ್ನು ಸುಟ್ಟು ಹಾಕಿದೆ. ದಿನರಾತ್ರಿ ದುಡಿದು ಬೆಳೆದ ಗೋವಿನ ಜೋಳದ ರಾಶಿಗಳು ಕ್ಷಣಾರ್ಧದಲ್ಲಿ ಬೆಂಕಿಗೆ ಆಹುತಿಯಾಗುತ್ತಲೇ ಅನ್ನದಾತರು ಕಣ್ಣೀರಲ್ಲಿ ಮುಳುಗುವಂತಹ ದುಃಖದ ಘಟನೆ ಇಲ್ಲಿ ನಡೆದಿದೆ. ಸುಮಾರು 120 ಎಕರೆಗಳಿಗೂ ಹೆಚ್ಚು ಕೃಷಿ ಭೂಮಿಯಲ್ಲಿ 66 ರೈತರು ಬೆಳೆದ ಗೋವಿನ ಜೋಳವನ್ನು ಒಂದೇ ಜಮೀನಿನಲ್ಲಿ ರಾಶಿ ಮಾಡಿ ಸಂಗ್ರಹಿಸಿಡಲಾಗಿತ್ತು. ಮಾರುಕಟ್ಟೆಗೆ ಸಾಗಿಸಿ ಸಾಲ ತೀರಿಸುವ ಕನಸು ಕಂಡಿದ್ದ ರೈತರಿಗೆ ಆಕಸ್ಮಿಕ ಅಗ್ನಿ ಅವಘಡವು ಭೀಕರ ಆಘಾತ ಉಂಟು ಮಾಡಿದೆ. ಈ ಘಟನೆಯಲ್ಲಿ 16 ರೈತರ ಸುಮಾರು 280 ಗೋವಿನ ಜೋಳ ಸಂಪೂರ್ಣ ಸುಟ್ಟು ಕರಕಲಾಗಿದ್ದು, ಸುಮಾರು 80 ಲಕ್ಷ ರೂಪಾಯಿಗಳಿಗೂ ಹೆಚ್ಚು ನಷ್ಟವಾಗಿರಬಹುದು ಎಂದು ಅಂದಾಜಿಸಲಾಗಿದೆ. ಆದರೆ ಈ ಅಂಕಿಅಂಶಗಳ ಹಿಂದೆ ಮಕ್ಕಳ ಶಿಕ್ಷಣ, ಕುಟುಂಬದ ಬದುಕು ಮತ್ತು ಮುಂದಿನ ದಿನಗಳ ಭರವಸೆ ಸುಟ್ಟು ಹೋಗಿರುವ ನೋವು ಮರೆಮಾಚಲಾಗಿದೆ. ಬೆಂಕಿಯ ಜ್ವಾಲೆಗಳು ಆಕಾಶಕ್ಕೆ ಎದ್ದಾಗ ತಮ್ಮ ಕಣ್ಣೆದುರೇ ದುಡಿಮೆ ಕರಗುವುದನ್ನು ನೋಡಿ ಅನೇಕ ರೈತರು ಕಣ್ಣೀರು ಸುರಿಸಿದ್ದಾರೆ. ವರ್ಷವಿಡೀ ಸುರಿದ ಬೆವರು ಕ್ಷಣಗಳಲ್ಲಿ ಭಸ್ಮವಾದಾಗ ಇನ್ನು ನಮ್ಮ ಬದುಕೇನು ಎಂಬ ಪ್ರಶ್ನೆ ರೈತರ ಕಂಠದಲ್ಲಿ ಅಲುಗಾಡುತ್ತಿತ್ತು. ಅಗ್ನಿ ಅವಘಡ ಸುದ್ದಿ ತಿಳಿಯುತ್ತಿದ್ದಂತೆ ಹಾವೇರಿ, ಶಿಗ್ಗಾವಿ ಹಾಗೂ ಸವಣೂರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಸ್ಥಳೀಯ ರೈತರ ಸಹಕಾರದಿಂದಲೇ ದೊಡ್ಡ ಅನಾಹುತ ತಪ್ಪಿದ್ರೂ ಈಗಾಗಲೇ ಅಪಾರ ನಷ್ಟ ಸಂಭವಿಸಿದೆ. ಘಟನಾ ಸ್ಥಳಕ್ಕೆ ಶಿಗ್ಗಾವಿ, ಸವಣೂರು ಶಾಸಕರಾದ ಅಣ್ಣನಾದ ಮಾನ್ಯ ಮುನ್ನಾ ಪಠಾಣ್ ರವರು, ಮಾನ್ಯ ಜಿಲ್ಲಾಧಿಕಾರಿಯಾದ ಮಹಂತೇಶ್ ದಾನಮ್ಮನವರ್, ಮಾನ್ಯ ಉಪವಿಭಾಗಾಧಿಕಾರಿಗಳಾದ ಶುಭಂ ಶುಕ್ಲಾರವರು, ಮಾನ್ಯ ದಂಡಾಧಿಕಾರಿಗಳಾದ ರವಿಕುಮಾರ್ ಕೊರವರ, ಕೃಷಿ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಹಲವು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬೆಂಕಿಯಲ್ಲಿ ಬೆಳೆ ಕಳೆದುಕೊಂಡ ರೈತರಿಗೆ ಆ ಕ್ಷಣದಲ್ಲಿ ಬೇಕಾಗಿದ್ದದ್ದು ಭರವಸೆಗಿಂತ ಬದುಕನ್ನ ತಳ್ಳುವ ತಕ್ಷಣದ ನೆರವು ಎಂಬುದು ರೈತರ ಕ್ರಂದನ. ಅಗ್ನಿ ಅವಘಡದ ನಿಖರ ಕಾರಣ ಇನ್ನು ತಿಳಿದು ಬಂದಿಲ್ಲ. ಆದರೆ ಈ ಬೆಂಕಿಯಲ್ಲಿ ಸುಟ್ಟು ಹೋದದ್ದು ಕೇವಲ ಗೋವಿನ ಜೋಳವಲ್ಲ, ಅನ್ನದಾತರು ಕನಸು, ನಂಬಿಕೆ ಮತ್ತು ನಾಳೆಯ ಬದುಕಿನ ಆಸೆ ಎಂದು ಗ್ರಾಮಸ್ಥರು ನೋವು ಹೊರಹಾಕಿದ್ದಾರೆ. ಸರ್ಕಾರ ಕಾಗದದ ಪರಿಹಾರ ಪ್ರಕ್ರಿಯೆಗಿಂತ ಮುಂದೆ ಹೋಗಿ ತಕ್ಷಣ ನಗದು ಪರಿಹಾರ, ಸಾಲ ಮರುಸು ಸಂರಚನೆ ಮತ್ತು ರೈತ ಕುಟುಂಬಗಳಿಗೆ ಮಾನವೀಯ ನೆರವು ನೀಡಬೇಕು ಎಂಬ ಒತ್ತಾಯ ಎಲ್ಲೆಡೆ ಕೇಳಿಬರ್ತಿದೆ. ಇಲ್ಲದಿದ್ದರೆ ಈ ಬೆಂಕಿಯ ಬಿಸಿ ರೈತರ ಬದುಕನ್ನು ಇನ್ನಷ್ಟು ಸುಡಲಿದೆ ಎಂಬ ಆತಂಕ ವ್ಯಕ್ತವಾಗಿದೆ. ವರದಿ ವೀರೇಶ್ ಗುಗರಿ. ಬೆಂಕಿಗೆ ಆಹುತಿಯಾದ ಗೋವಿನ ಜೋಳದ ರಾಶಿಗಳು. ಹೌದು, ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಹುರುಳಿಕಪ್ಪಿ ಕುರುಬರ ಮಲ್ಲೂರು ಮಾರ್ಗದಲ್ಲಿ ಇರುವ ಜಮೀನಿನಲ್ಲಿ ನಡೆದ ಆಕಸ್ಮಿಕ ಅಗ್ನಿ ಅವಘಡವು ಕೇವಲ ಬೆಳೆಯನ್ನಷ್ಟೇ ಅಲ್ಲ, ರೈತರ ಬದುಕಿನ ಆಸೆಯನ್ನು ಸುಟ್ಟು ಹಾಕಿದೆ. ದಿನರಾತ್ರಿ ದುಡಿದು ಬೆಳೆದ ಗೋವಿನ ಜೋಳದ ರಾಶಿಗಳು ಕ್ಷಣಾರ್ಧದಲ್ಲಿ ಬೆಂಕಿಗೆ ಆಹುತಿಯಾಗುತ್ತಲೇ ಅನ್ನದಾತರು ಕಣ್ಣೀರಲ್ಲಿ ಮುಳುಗುವಂತಹ ದುಃಖದ ಘಟನೆ ಇಲ್ಲಿ ನಡೆದಿದೆ. ಸುಮಾರು 120 ಎಕರೆಗಳಿಗೂ ಹೆಚ್ಚು ಕೃಷಿ ಭೂಮಿಯಲ್ಲಿ 66 ರೈತರು ಬೆಳೆದ ಗೋವಿನ ಜೋಳವನ್ನು ಒಂದೇ ಜಮೀನಿನಲ್ಲಿ ರಾಶಿ ಮಾಡಿ ಸಂಗ್ರಹಿಸಿಡಲಾಗಿತ್ತು. ಮಾರುಕಟ್ಟೆಗೆ ಸಾಗಿಸಿ ಸಾಲ ತೀರಿಸುವ ಕನಸು ಕಂಡಿದ್ದ ರೈತರಿಗೆ ಆಕಸ್ಮಿಕ ಅಗ್ನಿ ಅವಘಡವು ಭೀಕರ ಆಘಾತ ಉಂಟು ಮಾಡಿದೆ. ಈ ಘಟನೆಯಲ್ಲಿ 16 ರೈತರ ಸುಮಾರು 280 ಗೋವಿನ ಜೋಳ ಸಂಪೂರ್ಣ ಸುಟ್ಟು ಕರಕಲಾಗಿದ್ದು, ಸುಮಾರು 80 ಲಕ್ಷ ರೂಪಾಯಿಗಳಿಗೂ ಹೆಚ್ಚು ನಷ್ಟವಾಗಿರಬಹುದು ಎಂದು ಅಂದಾಜಿಸಲಾಗಿದೆ. ಆದರೆ ಈ ಅಂಕಿಅಂಶಗಳ ಹಿಂದೆ ಮಕ್ಕಳ ಶಿಕ್ಷಣ, ಕುಟುಂಬದ ಬದುಕು ಮತ್ತು ಮುಂದಿನ ದಿನಗಳ ಭರವಸೆ ಸುಟ್ಟು ಹೋಗಿರುವ ನೋವು ಮರೆಮಾಚಲಾಗಿದೆ. ಬೆಂಕಿಯ ಜ್ವಾಲೆಗಳು ಆಕಾಶಕ್ಕೆ ಎದ್ದಾಗ ತಮ್ಮ ಕಣ್ಣೆದುರೇ ದುಡಿಮೆ ಕರಗುವುದನ್ನು ನೋಡಿ ಅನೇಕ ರೈತರು ಕಣ್ಣೀರು ಸುರಿಸಿದ್ದಾರೆ. ವರ್ಷವಿಡೀ ಸುರಿದ ಬೆವರು ಕ್ಷಣಗಳಲ್ಲಿ ಭಸ್ಮವಾದಾಗ ಇನ್ನು ನಮ್ಮ ಬದುಕೇನು ಎಂಬ ಪ್ರಶ್ನೆ ರೈತರ ಕಂಠದಲ್ಲಿ ಅಲುಗಾಡುತ್ತಿತ್ತು. ಅಗ್ನಿ ಅವಘಡ ಸುದ್ದಿ ತಿಳಿಯುತ್ತಿದ್ದಂತೆ ಹಾವೇರಿ, ಶಿಗ್ಗಾವಿ ಹಾಗೂ ಸವಣೂರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಸ್ಥಳೀಯ ರೈತರ ಸಹಕಾರದಿಂದಲೇ ದೊಡ್ಡ ಅನಾಹುತ ತಪ್ಪಿದ್ರೂ ಈಗಾಗಲೇ ಅಪಾರ ನಷ್ಟ ಸಂಭವಿಸಿದೆ. ಘಟನಾ ಸ್ಥಳಕ್ಕೆ ಶಿಗ್ಗಾವಿ, ಸವಣೂರು ಶಾಸಕರಾದ ಅಣ್ಣನಾದ ಮಾನ್ಯ ಮುನ್ನಾ ಪಠಾಣ್ ರವರು, ಮಾನ್ಯ ಜಿಲ್ಲಾಧಿಕಾರಿಯಾದ ಮಹಂತೇಶ್ ದಾನಮ್ಮನವರ್, ಮಾನ್ಯ ಉಪವಿಭಾಗಾಧಿಕಾರಿಗಳಾದ ಶುಭಂ ಶುಕ್ಲಾರವರು, ಮಾನ್ಯ ದಂಡಾಧಿಕಾರಿಗಳಾದ ರವಿಕುಮಾರ್ ಕೊರವರ, ಕೃಷಿ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಹಲವು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬೆಂಕಿಯಲ್ಲಿ ಬೆಳೆ ಕಳೆದುಕೊಂಡ ರೈತರಿಗೆ ಆ ಕ್ಷಣದಲ್ಲಿ ಬೇಕಾಗಿದ್ದದ್ದು ಭರವಸೆಗಿಂತ ಬದುಕನ್ನ ತಳ್ಳುವ ತಕ್ಷಣದ ನೆರವು ಎಂಬುದು ರೈತರ ಕ್ರಂದನ. ಅಗ್ನಿ ಅವಘಡದ ನಿಖರ ಕಾರಣ ಇನ್ನು ತಿಳಿದು ಬಂದಿಲ್ಲ. ಆದರೆ ಈ ಬೆಂಕಿಯಲ್ಲಿ ಸುಟ್ಟು ಹೋದದ್ದು ಕೇವಲ ಗೋವಿನ ಜೋಳವಲ್ಲ, ಅನ್ನದಾತರು ಕನಸು, ನಂಬಿಕೆ ಮತ್ತು ನಾಳೆಯ ಬದುಕಿನ ಆಸೆ ಎಂದು ಗ್ರಾಮಸ್ಥರು ನೋವು ಹೊರಹಾಕಿದ್ದಾರೆ. ಸರ್ಕಾರ ಕಾಗದದ ಪರಿಹಾರ ಪ್ರಕ್ರಿಯೆಗಿಂತ ಮುಂದೆ ಹೋಗಿ ತಕ್ಷಣ ನಗದು ಪರಿಹಾರ, ಸಾಲ ಮರುಸು ಸಂರಚನೆ ಮತ್ತು ರೈತ ಕುಟುಂಬಗಳಿಗೆ ಮಾನವೀಯ ನೆರವು ನೀಡಬೇಕು ಎಂಬ ಒತ್ತಾಯ ಎಲ್ಲೆಡೆ ಕೇಳಿಬರ್ತಿದೆ. ಇಲ್ಲದಿದ್ದರೆ ಈ ಬೆಂಕಿಯ ಬಿಸಿ ರೈತರ ಬದುಕನ್ನು ಇನ್ನಷ್ಟು ಸುಡಲಿದೆ ಎಂಬ ಆತಂಕ ವ್ಯಕ್ತವಾಗಿದೆ. ವರದಿ ವೀರೇಶ್